ನಿನ್ನ ಬಣ್ಣ ಬೈಲಿ ಬೆತ್ತ ನಿನ್ನ ವಿಷಯ ನೀವಪ್ಪನ ಮುಂದೆ ಚೀತು ಆಗ್ಲಿಲ್ಲ ಅಂದ್ರ ನನ್ನ ಹೆಸರು ಡಾಕ್ಟರ್ ಲಿಂಗನ ಅಲ್ಲ. ಲಿಂಗು ಮಾಮ ಮಾಮ ಅಂತ ಮನೆ ಮುರಿಬೇಡ. ನಾನು ಯಾಕೆ ನಿನ್ನ ಮನೆ ಮುರಿಲಿ? ಈ ರೀತಿ ಸುಳ್ಳು ಹೇಳಿದ್ರೆ ಮುರಿದಿಲ್ಲ. ನಾನೇನು ಸುಳ್ಳು ಹೇಳಿದಪ್ಪ, ಖರಾನ ಹೇಳ್ತೀನಿ. ಅವನ ಜೊತೆ ಕೊಡ್ದ ಏನೀಗ? ಮುಂದೆ ನಾತ್ ಲೋಕಲಾಗಿ ಹೇಳ ನಿನ್ನ ದುರ್ಗ ನುಂಗ್ಲಿ. ಬೇಡಪ್ಪ, ನನಗ ಅವನು ಕಂಡ್ರೆ ಇಷ್ಟ ಇಲ್ಲ. ಆ ನನ್ನ ಮಗನ ನನ್ನ ಬೆನ್ನು ಹತ್ತಿದ್ದಾನ. ಈಗ ಆಗ್ಲೇ ಬಡಿನ ಮಗ ನಿನ್ನ ಕೈಯ ಸಾಮಾನು ಕೊಟ್ಟ ಬಿಟ್ಟನೆ. ಹಂಗಾದ್ರ ನಾನು 3 ಸಾಮಾನು ಅದ ನಿನ್ನ ಕೈಯಾಗ ಕೊಡ್ಲೇನೆ. ಯಪ್ಪ ಮಾರಯ್ಯ, ಅವ ಕೊಟ್ರ ಸಾಮಾನಾಗ ನಮ್ಮಪ್ಪ ದಿನ ಮುಂಜಾನೆ ಆದ್ರ ಬೈಕೊಂಡು ಕುತ್ಕೊಂತಾನ. ಈಗ ನಿನ್ನ ಸಾಮಾನು ತಗೊಂಡ್ಬಿಟ್ರ ಅಷ್ಟೇ ಆಗತ್ತೆ ನಂದು. ಸಾಮಾನಂದ್ರ ಅವನು ಸಾಮಾನ್ಲೇ. ಅದೇ ಬಿಗ್ನೆಸ್ ನನ್ನ ಮಗನ. ಸಾಮಾನಂದ್ರ ನನ್ನ ಕೈಯಾಗಿನ ಉಂಗುರ, ಕೊಳ್ಳಾಗಿನ ಸರ ಕೊಟ್ಟಾನ ಅವ. ಇದನ್ನ ನಮ್ಮಪ್ಪ ನೋಡಿ ದಿನೂ ಮುಂಜಾನೆ ಬೈತಿರ್ತಾನ. ಅದ್ರ ನೀನು ಮತ್ತೆ ಕೇಳಕತ್ತೀಯಲ್ಲ. ಜನ ನೀ ಇಷ್ಟು ಹೇಳಿದಲ್ಲ ಅಷ್ಟು ಸಾಕ. ನಾ ನಿಮ್ಮಪ್ಪನ ಮುಂದೆ ಯಾವ ಕಾರಣಕ್ಕಾಗಿ ನಾ ಏನು ಹೇಳೋದಲ್ಲ. ನಿಜವಾಗ್ಲೂ ನಮ್ಮಮ್ಮ ನೋಡಕ್ಕ, ನಿಮ್ಮೂರಾಗ ನನ್ಗೂ ಬಾಳ ಅವ ನನ್ನ ಮಗನ ನನ್ನಿಂದ ಸುತ್ತಕತ್ತಾನ. ನನಗೆ ಬೇಡ, ಇಷ್ಟ ಇಲ್ಲ ನೀನು ಅಂದ್ರೂ ಅವನ ನನ್ನ ಕೇಳಂಗಿಲ್ಲ. ಅವನ ಹಿಂದೆ ಬರಕತ್ತಾನ. ಈ ವಿಷಯನ ನಮ್ಮ ಅಪ್ಪಂಗೆ ಹೇಳ್ಬೇಡ. ನನಗೈತಿಲ್ಲ ನಿಮ್ಮ ಅಪ್ಪಗೈತಿ. ಇವತ್ತು ಕೇಳೇ ಬಿಡ್ತೀನಿ ಆ ಬಾಡಿನ ಮಗನ ಕೊಳ್ಪಟ್ಟು ಹಿಡಿದ. ಮಮ್ಮ, ಈ ವಿಷಯ ಮತ್ತೆ ನಮ್ಮ ಅಪ್ಪಗೆ ಹೇಳ್ಬೇಡ. ನಾ ಯಾವ ಕಾರಣಕ್ಕಾಗಿ ನಾ ಏನು ಹೇಳೋದಿಲ್ಲ. ನಾ ನಿಮ್ಮಪ್ಪನ ಮುಂದೆ ಯಾವ ಕಾರಣಕ್ಕಾಗಿ ನಾ ಏನು ಹೇಳೋದಿಲ್ಲ. ಹಂಗ ಈ ನಿನ್ನ ಬಾಯಿ ಬದ್ಧ ದೇವರಿಗೆ ಹಾಡಿ ಕುಣಿತ ನಾಟ್ಯವನ್ನು ಮಾಡಬಾರದೆ. ಹಂಗಾದ್ರೆ ಅಕ್ಕಪ್ಪ ಗಿಚ್ಚಿಗಳಿಗೆ ಸಾಕು.
ಮನ್ಯಾಗ ಅಡಿಗೆ ಪಡಿಗೆ ಮಾಡೋದು ಬಿಟ್ಟು ಅದ ಯಾವನ ಕೂಡ ನಿಂತಿದ್ವಿ ವಾಯವ್ವ. ನೀನು ಚೂರು ಉಪಯೋಗ ಇಲ್ಲ ನೋಡ. ಏಯ್ ನೀನ್ ನಾವ್ನ ಉಪಯೋಗ ಬಿಗಿ ಅಂದೇನ ನೀನ್ ನಾವ್ನ ಮಾರಿ ಮ್ಯಾಗ. ಅಲ್ಲ ನಾನು ಉಪಯೋಗ ಇಲ್ಲ ಅಂತಂದ ನಿಮ್ಮವು ಏನಾರ ಅಂದದ್ರ ನೀನ್ ಹೆಂಗ ಹೊಟ್ಟೆ ಹುಟ್ಟಿ ಬರ್ತಿದ್ವಿ ಹೇಳುವ ನೋಡಣ. ಬರ್ತಿದ್ದಪ್ಪ ಭಾಳ. ಆದ್ರ ಯಾಕೋ ಗಿರಕಿ ನನ್ನ ಕೈ ಕೊಸರು ಹಂಗ ಕಾಣಕತ್ತೈತಿ. ಇರ್ಲಿ ಯವ್ವ ಮಗಳ, ಕೈ ಮುಗಿತೀನಿ ಯವ್ವ. 4 ಮಂದಿ ಮುಂದ ಮಾನ ಕಳಿಬಾಡವ ಯವ್ವ. ನಾನಂದ್ರ ಇಡೀ ಊರಿಗೂರ ಗಡ 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 ನಡೀತೈತಿ ವಾಯವ್ವ. ಹೌದೇನೋ ಯಪ್ಪ. ನಡಿ ನಡಿಯ ನಿನ್ನವನ ಬಿಸಿ ಬಿಸಿ ರೊಟ್ಟಿ ಮಾಡಿ ಊಟ ಮಾಡಿಸೋತಿ. ನಡಿಯ ನಿನ್ನವನ 7 ಹುಟ್ಟಿದ ಕೂಸ. ನಡಿಯ ಯಪ್ಪ ಹೋಗೋಣ. ಮತ್ತೊಬ್ಬನಿಂದ ಅವನು
ನಾನೇನು ನಿನ್ನಂತೆ ಕುಗ್ರಾಮದಲ್ಲಿ ಹುಟ್ಟಿದವಳಲ್ಲ. ನೋಡು, ನಾನು ಹುಟ್ಟಿದ್ದು ಹಳ್ಳಿಯಲ್ಲೇ ಆಗಿರಬಹುದು, ಆದ್ರೆ ನಾನು ಬೆಳೆದು ನನ್ನ ಶಿಕ್ಷಣವೆಲ್ಲ ಮುಗಿಸಿದ್ದು ಸಿಟಿಯಲ್ಲೇ. ಅಷ್ಟೇ ಅಲ್ಲದೆ ಈ ಊರಿನ ಶ್ರೀಮಂತ ವ್ಯಕ್ತಿಯಾದ ರಾಜಕೀಯ ವ್ಯಕ್ತಿಯಾದ ದೇಸಾಯಿಯ ತಂಗಿ ನಾನು. ಓಹೋ, ನೀನೇನೋ ದೇಸಾಯಿಯ ತಂಗಿ ಕವಿತಾ ಅಂದ್ರೆ? ನಾನೇ. ಈ ಹೆದರಿಕೆ ನಿನಗೆ ಹೀಗೆ ಇರಲಿ. ದೇಸಾಯಿಯ ತಂಗಿ ಅಂದ್ರೆ ನೀನೇನೋ ದೇವಲೋಕದಲ್ಲಿರುವ ದೇವೇಂದ್ರನ ತಂಗಿ ಎಂದು ತಿಳಿದಿರುವ್ಯಾ? ನೀನು ಒಂದು ಹೆಣ್ಣು ಅನ್ನುವುದು ನೆನಪಿರಲಿ. ಹೆಣ್ಣು ಹೆಣ್ಣು ಅಂತ ಯಾಕೋ ಅಷ್ಟೊಂದು ಬಾಯಿ ಬಂಡ್ಕೊಂತೀಯ? ಹೆಣ್ಣು ಅಂತ ಹೆದರಿ ಮೂಲೆಯಲ್ಲಿ ಕುಳಿತುಕೊಂಡಿದ್ರೆ ಆ ನನ್ನ ತಾಯಿ ಇಂದಿರಾ ಗಾಂಧಿ ಭಾರತದ ಪ್ರಧಾನಿಯಾಗುತ್ತಿರಲಿಲ್ಲ. ಇನ್ನು ಚೆನ್ನವ ಈ ದೇಶದ ರಾಜ್ಯಭಾರವನ್ನ ಮಾಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಅಕ್ಕ ಮಹಾದೇವಿಯಂತೆ ಮಹಾಪತಿವ್ರತಿಯಾಗಿ ಯಾವ ಹೆಣ್ಣು ಉಳಿತಾ ಇರಲಿಲ್ಲ. ಇಂಥ ಎಲ್ಲ ವೀರವನಿತೆಯರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ವೀರ ಹೆಣ್ಣು ನಾನು. ಭಾರತೀಯ ವೀರ ನಾರಿ, ಇಡೀ ಕರ್ನಾಟಕದಲ್ಲಿ ಯಾವ ಗಂಡಸು ನನ್ನ ಎದೆ ತಟ್ಟಿ ಮಾತನಾಡಿಸಿಲ್ಲ. ಅಂತದ್ರಲ್ಲಿ ನೀನು ನನಗೆ ಸವಾಲು ಹಾಕ್ತೀಯಾ? ನಿನಗೆ ಬಲಾತ್ಕಾರವೇ ಸರಿಯಾದ ಮಾರ್ಗ. ಸುಮ್ಮನೆ ಹೊರಟು ಹೋಗಿಲ್ಲಿಂದ. ನನ್ನ ಅಣ್ಣನಿಗೆ ಒಂದು ವೇಳೆ ಏನಾದ್ರೂ ಗೊತ್ತಾದ್ರೆ ನೀನು ಸುಟ್ಟು ಬೂದಿಯಾಗಿ ಹೋಗ್ತೀಯ. ನೋಡು, ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಮೊದಲು ಇಲ್ಲಿಂದ ಕಾಲ್ ಕಿತ್ತು. ನಾನು ಕಾಲ್ ಕೀಳೋ ಮೊದಲು ನಿನ್ನ ಶೀಲ ಹರಣ, ನಂತರ ನಿನ್ನ ಮಾರಣ ಹೋಮ. ಏನು ಮಾಡಬಾರದ? ಹಾಗಾದ್ರೆ ಒಂದು ಹಾಡು ಹೇಳಿ ಈ ನನ್ನ ರೋಷಗೊಂಡ ಮನಸ್ಸಿಗೆ ಶಾಂತಿ ನೀಡು. ಆದ್ರೆ ನಾನು ಹಾಡು ಹೇಳಿದ್ರೆ ನೀನು ನನ್ನನ್ನ ಬಿಟ್ಟು ಬಿಡ್ತೀಯಾ? ಖಂಡಿತವಾಗಿ ನಿನ್ನ ಮನಸ್ಸು ಒಪ್ಪಿದರೆ ಮಾತ್ರ. ಸದ್ಯ ಹೇಗಾದ್ರೂ ಮಾಡಿ ನಾನು ಇವನೊಂದಿಗೆ ಹಾಡಿಕೊಂಡಿದ್ದು ಇಲ್ಲಿಂದ ಪಾರಾಗಲೇಬೇಕು.
ಯಾರು ತಾತ? ಮೂರ್ಖ, ಹೆಣ್ಣು ಪ್ರೀತಿಯ ಸಂಕೇತ. ಬಯಸದೆ ಬಂದ ಹೆಣ್ಣಿನಲ್ಲಿ ನಿನ್ನ ಪ್ರೀತಿ ಕಾಣು. ಹೆಣ್ಣನ್ನು ಬಲತ್ಕರಿಸುವ ನಮ್ಮ ಭಾರತೀಯ ವೀರ ಪುರುಷರ ಲಕ್ಷಣವಲ್ಲ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅಲ್ಲಿ ಅಲ್ಲಿ ನಾನು ಕಾಣುತ್ತೇನೆ, ಅಲ್ಲಿ ನಿನ್ನ ಪ್ರೀತಿ ಕಾಣು. ಆಯ್ತು ತಾತ. ಏ ಹೆಣ್ಣೆ, ನನ್ನ ತಾತನ ಆಜ್ಞೆ ಆಗಿದೆ, ಬಾ ನಿನ್ನ ಕಣ್ಣು ತೋರಿಸು. ಅಲ್ಲಿ ಪ್ರೀತಿ ಕಾಣುತ್ತದೆ ಅಂತೆ. ಏನು? ನನ್ನಂತ ಶ್ರೀಮಂತ ಹೆಣ್ಣಿನ ಕಣ್ಣಲ್ಲಿ ನಿನ್ನಂತ ಬಡವನ ಪ್ರೀತಿನ? ಬಡವನೆಂದು ಮತ್ತೊಮ್ಮೆ ನಿನ್ನ ಬಾಯಿಂದ ಬಂದರೆ ಕಾಲಾವಕಾಶ ಕೊಡದೆ ಮುರಿದು ಬಿಡುವೆ ನಿನ್ನ ಬಾಯಲ್ಲಿರೋ ಹಲ್ಲನ್ನು. ನಮ್ಮ ಭಾರತೀಯರ್ಯಾರು ಬಡವರಲ್ಲ. ನೋಡು, ಹೆಣ್ಣನ್ನು ಮೊದಲು ತಾಯಿಯಂತೆ ಕಾಣ್ತೀನಿ, ಇಲ್ಲ ಅಕ್ಕ ತಂಗಿಯರಂತೆ ನೋಡ್ತೀನಿ. ಇದಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ಬಲಾತ್ಕಾರ ಮಾಡಿ ಊರಲ್ಲಿ ಸೂಳೆ ಅಂತ ತಿರುಗಲು ಹಚ್ಚುತ್ತೇನೆ. ಏನೋ? ನನ್ನಂತವಳಿಗೆ ಸೋಳೆ ಅಂತೇನೋ? ಛೇ, ಎಂತ ತಪ್ಪು ಮಾಡಿಬಿಟ್ಟೆ ನಾನು. ನೋಡು, ಸಿಟ್ಟಿನ ಆವೇಶದಲ್ಲಿ ನಿನ್ನ ಕೆನ್ನಿಗೆ ಮುತ್ತು ಕೊಟ್ಟಿದ್ದು ತಪ್ಪಾಯಿತು. ನನ್ನನ್ನು ಕ್ಷಮಿಸು, ನಾನಿನ್ನು ಬರುತ್ತೇನೆ. ಹೋಗೋ ಬಡ ಬಿಕಾರಿ, ಇಂದು ನನ್ನೊಂದಿಗೆ ಯಾರು ಇಲ್ಲದ ಸಮಯದಲ್ಲಿ ಹಾಡಿ ಕುಣಿದು ಮೋಜು ಮಸ್ತು ಮಾಡಿ ನನ್ನ ಕೆನ್ನೆಗೆ ಮುತ್ತಿಟ್ಟು ಹೋಗ್ತೀಯ. ಇದರ ಪ್ರತಿಫಲವನ್ನ ಮುಂದೊಂದು ದಿವಸ ನಿನಗೆ ನೀಡದೆ ಹೋದ್ರೆ ನಾನು ಈ ಊರಿನ ಶ್ರೀಮಂತ ದೇಸಾಯಿಯ ತಂಗಿ ಕವಿತಾನೆ ಅಲ್ಲ. ಬನ್ನಿ ಸಾಹುಕಾರೆ, ಕುಳಿತುಕೊಳ್ಳಿ. ಕುಂದ್ರದ ಆತಪ್ಪ, ನಮ್ಮ ದುಡ್ಡು ತಗೊಂಡು 3 ವರ್ಷ ಆತ. ನಿನ್ನ ಕಾಳ ಕಡಿನ ನಮ್ ಗೋಡನಕ್ಕೆ ಬಂದಿಲ್ಲ, ಏನಿಲ್ಲ. ನಮ್ ದುಡ್ಡಿನ ವಿಷಯ ಏನು ಮಾಡಿದೆಪ್ಪ? ಮಾದೇವ, ನಮಗೀಗ ದುಡ್ಡು ಬೇಕು ಅಂದ್ರೆ ಬೇಕು ಅಷ್ಟೇ. ಹೌದು, ನಮ್ಮ ದುಡ್ಡು ಕೊಡೋವರೆಗೆ ನಿಮ್ಮ ಮನಿ ಬಾಕಲ್ದಾಗ ಹಾಸ್ಕೊಂಡ ಕುಂದಿರ್ತೀವಪ್ಪ. ಈಗಲೇ ನಿಮಗೆ ದುಡ್ಡು ಹಣ ಬೇಕೆಂದರೆ ಬಡವನಾದ ನಾನು ಹೇಗೆ ಕೊಡಲಿ ಸಾಹುಕಾರೆ? ಸಾವಿಲ್ಲದ ಮನೆಯಲ್ಲಿ ಸಾಸುವೆ ಕೇಳಿದಂತಾಯ್ತು ನಿಮ್ಮ ಮಾತಿನ ಅರ್ಥ. ಮೊದಲೇ ಮನೆಯಲ್ಲಿ ನನ್ನ ಸೊಸೆಯನ್ನು ಕಳೆದುಕೊಂಡ ನೋವು ನಮ್ಮನ್ನು ಹರಿದು ತಿನ್ನುತ್ತಿದೆ ಸಾಹುಕಾರೆ, ಹರಿದು ತಿನ್ನುತ್ತಿದೆ. ನೋಡಿ, ನನ್ನ ತಮ್ಮ ದುಡಿದು ಹಣ ತರಲು ಪೇಟೆಗೆ ಹೋಗಿದ್ದಾನೆ. ಆತ ಬಂದ ನಂತರ ನಿಮ್ಮ ಹಣ ನಿಮಗೆ ಒಪ್ಪಿಸಿ ನಿಮ್ಮ ಋಣ ತೀರಿಸ್ಕೊಳ್ತೀನಿ ಸಾಹುಕಾರೆ, ನಿಮ್ಮ ಋಣ ತೀರಿಸ್ಕೊಳ್ತೀನಿ. ನಿಮ್ಮ ಮನ್ಯಾಗ ಸತ್ತಾರ ಅಂದ್ರ ನಾವು ಕೊಟ್ಟ ಸಾಲ ಮರ್ತು ಹೋಗ್ಬೇಕೇನ? ಸಾರಿ ಸಮುದ್ರನರ ಸೇರಿ ನಮಗೇನಾಗುದಪ್ಪ? ನಮ್ಮ ದುಡ್ಡು ನಮಗ್ ಕೊಡ್ರಿ. ಏ ಮಾದೇವ, ನಿನ್ನ ಬಳ್ಳು ಮಾತು ನನಗೆ ಬೇಕಾಗಿಲ್ಲ. ನಿನ್ನಲ್ಲಿ ಹಣವಿಲ್ಲದಿದ್ದರೆ ನಿನ್ನ ತಮ್ಮ ಸ್ವಲ್ಪ ತಡಿಯಪ್ಪ. ನಮ್ಮ ಸಾವುಕಾರ ಏನಂತಾರ ಅಂದ್ರ, ನಿನ್ನ ಹೆಂಡತಿ ತಾಳಿ ಮಾರಿ ಆದ್ರು ನಮ್ಮ ಸಾಲ ತೀರ್ಸು ಅಂತ ಹೇಳ್ದಾಕ್ ಬಂದಾರ. ಏ ಬಡ ವಿಕಾರಿ, ನಿನ್ನಲ್ಲಿ ಹಣವಿಲ್ಲದಿದ್ದರೆ ನನ್ನ ಹೊಲದಲ್ಲಿ ಕೂಲಿ ಮಾಡಿ ಆದರೂ ನನ್ನ ಸಾಲ ತೀರಿಸು. ಲಕ್ಷ್ಮೀಪತಿ, ಆ ಕಾಗದ ಕೊಡು. ಆಯ್ತ್ರಿ ನೋಡು, ನೀನೇ ನಿನ್ನ ಕೈಯಿಂದ ಬರೆದು ಕೊಟ್ಟ ಕಾಗದ. ಹಣ ಕೊಡುತ್ತೀಯೋ ಮನೆ ಖಾಲಿ ಮಾಡ್ತೀಯೋ? ಸಾವುಕಾರ ಮಾತಾಡ
ಆಕಿನ ನೋಡಿದ್ರ ಒಂದು ಕಾಲು ನಂದು ಹೊರಗಿತ್ತ ಅಂತ ಅನ್ಸಾಕತ್ತೈತಿ. ಯಾಕಂತಂದ್ರ ಹಿಂದಕ್ಕೊಮ್ಮೆ ವಸೂಲಿ ಹೋದಾಗ ಏನನ್ನಬೇಕ್ರಿ ಈ ಬೇಬರ್ಸಿ ನನ್ನ ಮಗ, ಅಲ್ಲ ಹಣ ಕೊಡಕ್ಕಾಗ್ಲಿಲ್ಲ ಅಂದ್ರ ನಿನ್ನ ಹೆಂಡತಿನ ಕೊಡು ಅಂತ ಕೇಳ್ಬಿಟ್ಟಿದ್ರಿ ಅಪ್ಪ ಈ ಬೇಬರ್ಸಿ ನನ್ನ ಮಗ. ನೋಡಿ ಸೌಕರ್ಯ, 3 ವರ್ಷದಿಂದ ಮಳೆ ಇಲ್ಲ ಬೆಳೆ ಇಲ್ಲ, ಸ್ವಲ್ಪ ಕಾಲ ಅವಕಾಶ ಮಾಡಿಕೊಡಿ, ನಾವು ನಿಮ್ಮ ಸಾಲನ ತೀರಿಸ್ತೀವಿ. ಸೌಕರ ಅವ್ವಾರ ಒಳಗಿನ ಅಂದಂಗಾತ್ರಿ. ಹಾಗಾದರೆ ಲಕ್ಷ್ಮೀಪತಿ ನೀನು ಹೇಳಿದಂತೆ ಆಗಲಿ. ನೋಡು ಮಾದೇವ, ನಿನ್ನ ಮಾತಿನಂತೆ ನೀನು ಈ ಮನೆ ಖಾಲಿ ಮಾಡು. ಬೇಕಾದ್ರೆ ನಮ್ಮ ಹಣ ಬಡ್ಡಿ ಸಮೇತ ತೀರುವವರೆಗೆ ನಮ್ಮ ಊರ ಮುಂದಿನ ಹೊಲದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಕಟ್ಟಾಯಿನಂತೆ ನನ್ನ ಹೊಲದಲ್ಲಿ ದುಡಿದು ನನ್ನ ಸಾಲ ತೀರಿಸು. ಬಟ್ ಒಂದು ಕಂಡೀಷನ್, ಉಟ್ಟ ಬಟ್ಟೆಯಿಂದ ಮನೆ ಬಿಟ್ಟು ಹೊರ ಹೋಗಬೇಕು. ಸಾಹುಕಾರ್ರೆ, ದಟ್ಟ ಕಾಡಿನಲ್ಲೂ ಕೂಡ ಸೂರ್ಯನ ಕಿರಣ ಭೂಮಿಯನ್ನು ಒಂದಾದರೂ ಒಂದು ಸಲ ಸ್ಪರ್ಶಿಸದೆ ತೆರಳುವುದಿಲ್ಲ. ಹಾಗೆಯೇ ಈ ಬಡವನ ಕತ್ತಲೆಯ ಜೀವನದಲ್ಲಿ ಭರವಸೆಯ ಬೆಳಕು ಇಂದಿಲ್ಲ ನಾಳೆ ಬಂದೇ ಬರುತ್ತದೆ. ಸಾಹುಕಾರೆ, ಬಂದೇ ಬರುತ್ತದೆ. ಲಕ್ಷ್ಮೀಪತಿ, ಒಳ್ಳೆ ಮಾತಿನಿಂದ ಮನೆ ಖಾಲಿ ಮಾಡುತ್ತಾರೋ ಇಲ್ಲ ನಾವೇ ಮನೆಯಿಂದ ಒತ್ತು ಹೊರ ಹಾಕಬೇಕು ವಿಚಾರಿಸು. ಸಾವುಕಾರ್ರೆ, ಮಾತು ಹಾದಿ ತಪ್ಪಾರ್ದು, ಕೊಟ್ಟ ಮಾತಿಗೆ ತಪ್ಪವರಲ್ಲ ನಾವು. ಯವ್ವ ಸಕ್ಕೋಬಾಯಿ, ಗಂಡಸರು ಮಾತಾಡ ಮುಂದ ಹೆಂಗಸರ್ದು ಏನವ ಯವ್ವ ಕೆಲಸ? ಕೊಟ್ಟವ್ರು ನಾವು, ಇಸ್ಕೊಂಡವ ಮಾದೇವ, ನಡಬರ್ಕ್ ನಿಂದೇನವ? ಪತಿ, ಸಾವಿರ ನೋವು ಕಷ್ಟಗಳ ಮಧ್ಯೆ ಮನಸ್ಸು ನಗು ಅಂದ್ರೆ ಹೇಗೆ ಪತಿ? ಆದರೆ ಸಕ್ಕುಬಾಯಿ ಮನಸ್ಸು ಮಾಡಿದರೆ ಆಗಬಹುದು. ಹೇಗೆಂದರೆ ಸಾವಿರಾರು ಮುಳ್ಳುಗಳ ನಡುವೆ ಗುಲಾಬಿ ಹೂ ಅರಳುವ ಹಾಗೆ ಮೂತಿಯಲ್ಲಿ ಮಂದಹಾಸ ಚಿಮ್ಮಬೇಕಾದರೆ ನಮ್ಮಂತ ಸಾಹುಕಾರ ಸಹವಾಸ ಮಾಡಬೇಕು. ಮತ್ತೆ ಎಡವಟ್ಟು ಮಾಡಿದ್ನು ಯಪ್ಪ ಇವ ನಮ್ಮ ಸಾಹುಕಾರ. ಸಾವುಕಾರ್ರೆ, ನಮ್ಮಂತ ಬಡವರ ಮುಖದ ಮೇಲಿರೋ ಮಂದಹಾಸ ಹೇಗಿರುತ್ತದೆ ಗೊತ್ತಾ? ನೀವು ತಿಳ್ಕೊಂಡಿರೋ ಭಾವನೆ ಎಲ್ಲ ತಪ್ಪು ಎಂದು ನೀವೇ ಹಿಂತಿರುಗಿ ಹೋಗಬೇಕು. ನೋಡಿದೆಯಾ ಪತಿ, ಪಾಪ ಬಡವರು ಬದುಕಲಿ ಅಂತ ಸಾಲ ಕೊಟ್ಟ ತಪ್ಪಿಗೆ ಸೋಮಾರಿಗಳಾಗಿ ಅವಿಧೇಯತೆಯಿಂದ ನಮಗೆ ಬುದ್ಧಿ ಹೇಳಲು ಬರ್ತಾರೆ. ಹೇಗಿದೆ ಈ ಕರಿಗಾಲ? ಮಾದೇವ, ನೀವಾಗ್ಲೇ ಮನೆಯಲ್ಲಿಂದ ಹೊರ ಬೀಳೋದು ಬಹಳ ಉತ್ತಮ. ಇಲ್ಲ ಅಂತಂದ್ರ ಬುದ್ಧಿಗೆ ಅರ್ಧ ಚಂದಪ್ಪನ ಕೊಟ್ಟು ಹೊರ ಕಳಿಸ್ಬೇಕಾಗತ್ ನೋಡಪ್ಪ ತಮ್ಮ, ಹುಷಾರಿ. ಆಯಿತು ಸಾಹುಕಾರ್ರೆ, ನಿಮ್ಮ ಮಾತಿಗೆ ನಾವು ತಪ್ಪಲಾರೆವು. ಕೊಟ್ಟ ಮಾತಿನಂತೆ ಹುಟ್ಟ ಬಟ್ಟೆ ಮೇಲೆ ಮನೆ ಬಿಟ್ಟು ಹೋಗುತ್ತೇವೆ. ಸಕ್ಕುಬಾಯಿ, ರಾಜ ಹರಿಶ್ಚಂದ್ರ, ಪಾಂಡವರು, ಶ್ರೀರಾಮಚಂದ್ರ ಇವರೆಲ್ಲ ನಮ್ಮಂತೆ ಮಾನವರು. ಅವರು ಇವುಗಳಿಂದ ಸಂಪನ್ನರಾದ ಮಾತ್ರಕ್ಕೆ ಇಂದು ದೇವತೆಗಳಾಗಿದ್ದಾರೆ. ಸಕ್ಕುಬಾಯಿ, ದೇವತೆಗಳಾಗಿದ್ದಾರೆ. ನಡೆ ಹೋಗೋಣ ಸಕ್ಕುಬಾಯಿ. ಹೇ
ನನ್ನ ಸೋಲಿನ ಸೇಡಿನ ಜ್ವಾಲೆ ಇನ್ನೂ ನಂದಿಲ್ಲ. ಅದು ನಂದಬೇಕಾದರೆ ನನ್ನ ಕೋಪ ಎಂಬ ಬಿಸಿಲಿನ ತಾಪಕ್ಕೆ ಒಣಗಿ ಹೋಗಬೇಕು ಆ ನಿನ್ನ ಹೆಂಡತಿಯ ಸೌಂದರ್ಯ. ಈ ರುದ್ರೇಗೌಡ ಅಂದರೆ ನೂರಾರು ಹುಲಿಗಳ ಗಂಡ, ಸಕಲ ಸರದಾರ ಮಿಂಡ, ಸಕಲ ಜ್ಞಾನ ಮಾತಾಂಡ ಈ ಪ್ರಚಂಡ. ಸಾವಿರ ಸರ್ಪಗಳ ವೀರ ಪ್ರತಾಪ ಈ ರುದ್ರೇಗೌಡ. ಸಕ್ಕುಬಾಯಿ, ಸಕ್ಕುಬಾಯಿ, ಏನು ನಿನ್ನ ಆ ಸೌಂದರ್ಯ! ಚಂದಿರನ ಹಾಗೆ ಹೊಳೆಯುವ ಸುಂದರ ಕಾಂತಿಯ ಮುಖ. ಮುಸ್ಸಂಜೆಯ ಹೊತ್ತಿನಲ್ಲಿ ಕರಿ ಮೋಡಗಳು ಕವಿದಾಗ ಕಾಡುವುದು ನಿನ್ನ ನೆನಪು. ಸಕ್ಕುಬಾಯಿ, ಗಂಡನಿಲ್ಲದಿದ್ದರೆ ಕಟ್ಟುತ್ತಿದ್ದೆ ನಿನ್ನ ಕೊರಳಿಗೆ ತಾಳೆ. ಆದರೂ ಮಿಂಡನಾಗಿ ಹಚ್ಚುವೆ ನಿನ್ನ ಕೆಂಪಾದ ಗಲ್ಲಕ್ಕೆ ನನ್ನ ತುಟಿ. ಲಕ್ಷ್ಮೀಪತಿ, ಹೇಗಾದರೂ ಮಾಡಿ ಆ ಮಾದೇವನ ಆಟದ ಮೈದಾನದಲ್ಲಿ ನಾನು ಕಬಡ್ಡಿ ಆಡಲೇಬೇಕು. ಸೌಕರ್ಯ ಆ ಮತ್ತೆ ಕಟ್ಟಿ ಗಿಟಪ್ ಹೇಳಿ ಗ್ರೌಂಡ್ ಹಾಕ್ಸೇ ಬಿಡ್ತೀನಿ, ಆಡೇ ಬಿಡ್ರಿ ಅವನು. ಆದರೆ ನಿಮ್ಮ ಸಿರ ಕಡಿಯದ ಬಿಡಲಾರ ಈ ರಾಜೇಂದ್ರ. ಅಧಿಕಾರದ ದಾಹದಲ್ಲಿ ಲಾಂಛ ಎಂಬ ಎಂಟನೇ ಮಂಚ ಯಾರಿಕೊಂಡಿದ್ದೀರಾ ಎಂದಿನ ದುಷ್ಟ ರಾಜಕಾರಣಿಗಳು. ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನ ದಮನ ಮಾಡುತ್ತಿದ್ದಾರೆ ಎಂದಿನ ಶ್ರೀಮಂತರು. ನರಮೇಧದ ಶಾಪದಿಂದ ತಾಯಿ ಭಾರತ ಮಾತೆಯ ಶೀಲ ಅಪವಿತ್ರಗೊಳಿಸುತ್ತಿದ್ದಾರೆ ಎಂದಿನ ಪಾಕಿಸ್ತಾನ ಬುದ್ಧಿಯ ರಾಜಕೀಯ ಮುಖಂಡರು. ಇಂಥ ಗಾಳಿಗೆ ಶ್ರೀಗಂಧ ಹರಿಸಿ
ಜಾತಿ ಭೇದದ ವಿಷಯದಲ್ಲಿ ಗಾಳಿಗೆ ಶ್ರೀಗಂಧ ಹರಿಸಿ ಸ್ವಾಗ ಪಡೆಯುತ್ತಿದ್ದಾರೆ ನಮ್ಮ ನೆರೆಮನೆಯವರೆಯು. ತಮ್ಮ ಗ್ರಾಮ ದೃಶ್ಯಗೋಸ್ಕರ ಸುಮಂಗಲಿಯರ ಮಾಂಗಲ್ಯ ಹರಿಯುತ್ತಿದ್ದಾರೆ ಇಂದಿನ ಸಮಾಜದ ಪುಂಡ ಪೋಖರಿಗಳು. ಕಿಂಚಿತ್ ಕಾಳಜಿ ಉಳಿಸಲು ಹೋದರೆ ಈ ನಮ್ಮಂತ ಬಡ ರೈತನ ಮೇಲೆ ರೈತನ ರಕ್ತದಲ್ಲಿ ರಾಜಕೀಯ ಚೆಲ್ಲಾಟ ಆಡುತ್ತಿದ್ದಾರೆ ಇಂದಿನ ದುಷ್ಟ ರಾಜರು. ಇಂಥ ಸತ್ಯದ ಕ್ರಾಂತಿಗೆ ಹತ್ತಲಿದೆ ರಾಜ್ಯದ ತುಂಬೆಲ್ಲ ಬೆಂಕಿ. ಈ ನಾಡು ರಾಕ್ಷಸರ ಕಾಡಾಗಿದೆ. ಹೇಳಿ ಎದ್ದೇಳಿ ಈ ಧರ್ಮಸ್ಯ ನಿರ್ಭವತಿ ಭಾರತ ಮಾತೆ ಒಂದಿಗೆ ಎದ್ದೇಳಿ. ನೊಂದವರು ಸಾರಿರಿ ಸತ್ಯ ಧರ್ಮದ ಸಮರ. ಮರೆಯಾಗಲಿ ನಮ್ಮಂತ ಬಡ ರೈತರ ಗೋಳಾಟ ಈ ನಾಡಿನ ಮಣ್ಣಲ್ಲೇ. ಚಂಬಲ ಕಣಿವೆ ಮಹಾರಾಣಿನ ಇಲ್ಲ ಆಫ್ರಿಕಾದಲ್ಲಿ ಶೀಲನ. ಯಾಕೆ ನಾನು ನಿನ್ನ ಕಣ್ಣಿಗೆ ಹಾಗೆ ಕಾಣಿಸ್ತಾ ಇದ್ದೀನ ಮಹೇಂದ್ರ? ನನ್ನ ಹೆಸರು ನಿನಗೆ ಬರೀ ನಿನ್ನ ಹೆಸರಷ್ಟೇ ಅಲ್ಲ, ಇಡೀ ನಿನ್ನ ಜಾತಕವೇ ನನ್ನ ಕೈಯಲ್ಲಿದೆ ನೋಡು. ಅವತ್ತು ದಾರಿಯಲ್ಲಿ ನೀನು ನನ್ನ ಕೆನ್ನೆಗೆ ಮುತ್ತಿಟ್ಟು ಹೋದೆಯಲ್ಲ, ಅಂದಿನಿಂದ ನಾನು ನಿನಗೆ ಮನಸೋತು ಹೋಗಿದ್ದೇನೆ. ಅಷ್ಟೇ ಅಲ್ಲ, ಪ್ರಮಾಣ ಮಾಡಿ ಹೇಳು, ನಿನ್ನ ಪ್ರೀತಿ ಖಂಡಿತವಾಗಿಯೂ ನನಗೆ ಬೇಕೇ ಬೇಕು. ಈ ನಿನ್ನ ಅವತಾರ ನೋಡಿದರೆ ಪ್ರೀತಿಸುವವರಂತೆ ಕಾಣಿಸುತ್ತಿಲ್ಲವಲ್ಲ. ನೋಡು ಕವಿತಾ, ಪ್ರೀತಿ ಪ್ರೇಮದ ವಿಷಯದಲ್ಲಿ ವಾನರ ನಾನು. ಪ್ರೀತಿ ಅಂದ್ರೆ ಏನು ಅಂತ ತಿಳಿಯಲು ನನಗೆ ಯಾರ ಪ್ರೀತಿನೂ ಸಿಕ್ಕಿಲ್ಲ. ಆದ್ದರಿಂದ ನಾನು ಯಾರನ್ನು ಪ್ರೀತಿಸುವುದಿಲ್ಲ. ಪ್ರೀತಿ ಅಂದ್ರೇನೆ ಆಗೋದಿಲ್ಲ ಈ ಮಹೇಂದ್ರನಿಗೆ. ಹೋಗು ಮಹೇಂದ್ರ, ನಿನ್ನ ಶವ ಸಂಸ್ಕಾರಕ್ಕಾಗಿ ನಾನು ನಿನ್ನ ಬರುವಿಕೆಯ ದಾರಿಯನ್ನೇ ಕಾಯ್ತಾ ಇದ್ದೆ. ಅಂದು ನೀನು ನನಗೆ ಮಾಡಿದ ಅವಮಾನಕ್ಕಾಗಿ ಇಂದು ನಾನು ಪ್ರೀತಿಯ ಬಲೆ ಬೀಸಿ ಸೇಡು ತೀರಿಸಿಕೊಂಡು ನಿನ್ನ ವಿನಾಶದ ಮೊದಲನೇ ಪುಟ ತೆರೆಯದೆ ಹೋದ್ರೆ ನಾನು ಈ ಊರಿನ ದೇಸಾಯಿಯ ತಂಗಿ ಕವಿತಾನೇ ಅಲ್ಲ. ನಾನೇನು ಬರುತ್ತೇನೆ. ಬೇಡವಾದ ಪ್ರೀತಿ ಈ ಪ್ರಪಂಚಕ್ಕೂ ಬೇಡವಾದದ್ದೇ. ನಿಮ್ಮಂತವರ ಸಂಖ್ಯೆ ಈ ನಮ್ಮ ದೇಶದಲ್ಲಿ ಏನು ಕಮ್ಮಿ ಇಲ್ಲ. ಮಹೇಂದ್ರ, ಒಂದು ವೇಳೆ ನೀನೇನಾದ್ರೂ ನನ್ನನ್ನು ಬಿಟ್ಟು ಹೋಗಿದ್ದೆ ನಿಜವಾದ್ರೆ ಖಂಡಿತವಾಗಿಯೂ ನಾನು ಶೂಟ್ ಮಾಡ್ಕೊಳ್ತೇನೆ. ಆಟವಾಡಲು ನಾವೇನು ಸಣ್ಣವರಲ್ಲ.
ಶೂಟ್ ಮಾಡಿಕೊಳ್ಳುವುದು ಸಣ್ಣವರ ಲಕ್ಷಣವಲ್ಲ. ಅಂದಾಗ ಇಂಥ ತಪ್ಪು ದೊಡ್ಡವರಾದವರು ಎಂದು ಮಾಡುವುದಿಲ್ಲ. ನೋಡು, ನಿನ್ನ ಪ್ರೀತಿ ಸಲುವಾಗಿ ನಾನು ಪ್ರಾಣ ಕಳೆದುಕೊಂಡೆ ಅಂತ ನೋಡಿದ ಜನರು ಹೆಚ್ಚಿನ ಪ್ರೀತಿಯಿಂದ ಕೊಂಡಾಡುತ್ತಾರೆ. ಅವರಿಗೆ ಗೊತ್ತು ನಿಮ್ಮಂತ ಶ್ರೀಮಂತರ ಹೆಣ್ಣುಗಳ ಪ್ರೀತಿ ಎಂತದ್ದು ಅಂತ. ಮಹೇಂದ್ರ, ಯಾರ ಹುಟ್ಟು ಸಾವು ಯಾರ ಕೈಯಲ್ಲೂ ಇಲ್ಲ. ಎಲ್ಲಿ ಸಾಯಿ ನೋಡೋಣ. ಮಹೇಂದ್ರ, ನಿಜವಾಗಿಯೂ ನಾನು ಶೂಟ್ ಮಾಡ್ಕೊಳ್ತೀನಿ. ಒಂದು ವೇಳೆ ನಾನೇನಾದ್ರೂ ಸತ್ತು ಹೋದ್ರೆ ಅದಕ್ಕೆ ನೀನೇ ನೇರವಾಗಿ ಕಾರಣವಾಗ್ತೀಯ. ನೋಡು, ಖಂಡಿತವಾಗಿಯೂ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಂತ ನಾನೇನು ನಿನ್ನ ಶೂಟ್ ಮಾಡ್ತಾ ಇಲ್ಲ. ನೋಡು, ಬಯಸಿದ ಪ್ರೀತಿ ಸಿಗದೆ ಹೋದ್ರೆ ಖಂಡಿತವಾಗಿಯೂ ಈ ಭೂಮಿಯ ಮೇಲೆ ನಾನು ಬದುಕಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿನ್ನ ಪ್ರೀತಿಗೋಸ್ಕರ ನಾನು ಶೂಟ್ ಮಾಡ್ಕೊಂಡು ಸಾಯ್ತೀನಿ. ನೀನು ಸಾಯೋದನ್ನ ನಾನು ನನ್ನ ಕಣ್ಣಾರೆ ನೋಡಲೇಬೇಕು. ಎಲ್ಲಿ ಶೂಟ್ ಮಾಡ್ಕೋ ನೋಡೋಣ. ಸರಿ, ಹಾಗಾದ್ರೆ ಇದೇ ನಿನ್ನ ಕೊನೆ ನಿರ್ಧಾರವಾಗಿದ್ರೆ, ನನ್ನ ಸಾವಿನಲ್ಲಿ ನಿನಗೆ ಶಾಂತಿ ಸಿಗುತ್ತೆ ಅನ್ನೋದಾಗಿದ್ರೆ, ನೋಡು, ನಿನ್ನ ಸಲುವಾಗಿ ನಿನ್ನ ಪ್ರಾಣವನ್ನೇ ಅರ್ಪಿಸ್ತಾ ಇದ್ದೀನಿ. ಯಾಕೆ ಅದರಲ್ಲಿ ಬುಲೆಟ್ ಇಡಬೇಕಿತ್ತ? ಕವಿತಾ, ನಾನು ಯಾವತ್ತೂ ಆ ಗನ್ನಲ್ಲಿ ಬುಲೆಟ್ ಲೋಡ್ ಮಾಡಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಸೇಡ್ ಎಂಬ ಸಿಟ್ಟು ನನ್ನ ಎದೆಯಲ್ಲಿ ಜ್ವಾಲಾಮುಖಿಯಾಗಿ ತಗದಗನೆ ಉರಿಯುತ್ತಿದೆ. ಆ ಸೇಡಿಗೆ ನಿನ್ನಂತ ಅಮಾಯಕರು ಬಲಿಯಾಗಬಾರದು ಅಂತ. ನಾನು ಬದುಕಿರುವವರೆಗೂ ನೀನು ಸಾಯಬಾರದು. ಪ್ರೀತಿಸೋರಿಗೆ ಪ್ರೀತಿ ಕೊಡ್ತೀನಿ, ತಪ್ಪಿ ಚಾಣಾಕ್ಷತನದಿಂದ ಮೋಸ ಮಾಡೋರಿಗೆ ಶಾಪನೂ ಕೊಡ್ತೀನಿ. ಈ ಪದ್ಧತಿ ಯಾವ ಕವಿಯ ಸ್ವಪ್ನದಲ್ಲೂ ಬರದ ಕನಸು. ಮಹೇಂದ್ರ, ನೀನು ಹೇಳ್ತಾ ಇರುವ ಮಾತು ನಿಜನಾ? ನಿಜ ಕವಿತಾ. ಸತ್ಯವಾಗಿ ಹೇಳಬೇಕೆಂದರೆ ನಿನಗೆ ಆವತ್ತು ಆತುರದಲ್ಲಿ ನಾನು ಕೊಟ್ಟ ನಿನ್ನ ತುಟಿಯ ಮುತ್ತು ನನ್ನ ಮನಸ್ಸಿಗೆ ಮತ್ತೇರಿಸಿದೆ. ನೀನೇ ನನ್ನ ಹೃದಯದ ದೇವತೆ. ಮಹೇಂದ್ರ, ನಿನ್ನ ಮನಸ್ಸು ಇಷ್ಟೊಂದು ಮೃದುವಾಗಿರುತ್ತೆ ಅಂತ ಖಂಡಿತವಾಗಿಯೂ ನಾನು ತಿಳಿದಿರಲಿಲ್ಲ. ನೋಡು, ನಮ್ಮಿಬ್ಬರ ಪ್ರೀತಿಯ ಮಿಲನಕ್ಕಾಗಿ ಆ ಆಕಾಶದಲ್ಲಿರೋ ನಕ್ಷತ್ರಗಳು ಸಮಚಿತ್ತದಿಂದ ಕಾಣ್ತಾ ಇದೆ. ಆದಷ್ಟು ಬೇಗ ನಾವಿಬ್ಬರು ಒಂದಾಗ್ಲೇ ಎಂದು. ನನ್ನ ರಾಜ, I love you. I love you so much. ಕತ್ತಲು ಕವಿದ ಈ ಸಂಜೆಯ ಸಮಯದಲ್ಲಿ ಬೆಳೆದಿಂಗಳು ಎಂಬ ಕಿರಣಗಳನ್ನು ಭೂಮಿ ತಾಯಿಯ ಮೇಲೆ ಚೆಲ್ಲಿ ಹೃದಯ ಪಲ್ಲವಿಯ ಸಾಹಿತ್ಯದಿಂದ ಕೂಡಿದ ಆ ಮೃದು ಮನಸ್ಸಿನ ಕವಿಯನ್ನು ಸಂತೋಷ ಪಡಿಸುವ ಮಕರಂದ ಇರುವ ದುಂಬಿ ನಾನಾದರೆ, ಅನುರಾಗದ ರೂಪವನ್ನೇ ಹೊತ್ತ ಆ ರೆಂಬೆಯಾಗಿ ಹಾಡುತ್ತಾ ಕುಣಿಯುತ್ತ ಬಾ.
ಅದಕ್ಕೋಸ್ಕರನೇ ನಾನು ಈ ರೀತಿಯ ವಿಚಿತ್ರವಾದ ನಾಟಕ ಮಾಡ್ತಾ ಇರೋದು. ಅಂದು ನೀನು ನನಗೆ ಮಾಡಿರುವ ಅವಮಾನಕ್ಕೆ ತಕ್ಕ ಬುದ್ಧಿ ನಿನಗೆ ಕಲಿಸದೆ ಹೋದ್ರೆ ನನ್ನ ಹೆಸರು ಕವಿತಾನೇ ಅಲ್ಲ. ನಮ್ಮ ತಾಯಿ ಜಗನ್ಮಾತೆ, ಸಕಲವನ್ನು ಕಾಪಾಡುವ ಸರ್ವೇಶ್ವರಿ, ದುಷ್ಟರನ್ನು ಸಂಹಾರ ಮಾಡುವ ಮಾತೆ. ನಾನು ನೀನ ಅಷ್ಟು ದಿನದಿಂದ ಪೂಜಿಸ್ತಾ ಬಂದಿದ್ದೇನೆ. ಈಗಲಾದರೂ ನಮ್ಮ ಮೇಲೆ ಕರುಣೆ ಬರ್ತಿಲ್ವ ತಾಯಿ? ಎಷ್ಟು ಕಷ್ಟ ಅಂತ ಕೊಡ್ತೀಯ ತಾಯಿ ನಮ್ಗೆ. ಈಗಲಾದರೂ ನಮ್ಮ ಮೇಲೆ ಸ್ವಲ್ಪ ದಯ ತೋರಿಸು ತಾಯಿ. ನೀನೇ ನಮ್ಮನ್ನ ಕೈ ಬಿಟ್ರೆ ನಾವು ಬದುಕಲ್ಲ ತಾಯಿ, ಬದುಕಲ್ಲ. ಸಕಲ ಚರಾಚರ ಪ್ರಾಣಿಗಳನ್ನು ರಕ್ಷಣೆ ಮಾಡುವ ಆ ತಾಯಿಯು ನಮ್ಮ ಪಾಲಿಗೆ ಕಲ್ಲಾಗಿ ಕುಳಿತಿರುವಾಗ ನಾನೆಷ್ಟು ದಿನವೆಂದು ಹೇಳಲಿ ಸಕ್ಕು, ನಾನೆಷ್ಟು ದಿನವೆಂದು ಹೇಳಲಿ? ರೀ, ಮೈದುನ ಕೆಲಸದ ಮೇಲೆ ಹೋಗಿ ಇಷ್ಟು ದಿನವಾದರೂ ಬರಲಿಲ್ಲ. ಮುಂದೇನು ಮಾಡಬೇಕೆಂಬುದು ನನಗೆ ತೋಚುತ್ತಿಲ್ಲ ರೀ, ತೋಚುತ್ತಿಲ್ಲ. ಸಂಸಾರ ಎಂಬ ರಥಕ್ಕೆ ಸತಿಪತಿಗಳೆಂಬ ಎರಡು ಗಾಲಿಗಳು ಸುಚಿತ್ರವಾಗಿ ಸಾಗಿ ಮುಕ್ತಿ ಮಾರ್ಗ ಹಿಡಿದಿರುವಾಗ ಯಾವ ಆಘಾತದ ವಜ್ರಘಾತ ನಮಗೆ ಬಡಿದಿರುವುದು ಆ ಶಿವನೇ ಬಲ್ಲ. ಇನ್ನು ಯಾವ ಆಸೆಗಾಗಿ ನಾವು ಬದುಕಬೇಕು ಅಂತ ನಮಗೆ ಅನಿಸುತ್ತದೆ. ಆದರೆ ಆತ್ಮಹತ್ಯೆ ಮಹಾಪಾಪ. ಆ ಯಮರಾಜ ಬಂದು ಕರೆದುಕೊಂಡು ಹೋಗುವವರೆಗೂ ಕಾಲಹರಣ ಮಾಡೋಣ ಸಕ್ಕುಬಾಯಿ, ಕಾಲಹರಣ ಮಾಡೋಣ. ಹಾಗಾದರೆ ಸಾಲ ಮಾಡಿದ ತಪ್ಪಿಗೆ ಸಾವೇ ಗತಿ ಏನ್ರಿ ನಮಗೆ? ಹುಚ್ಚಿ, ಸಾಲಕ್ಕಾಗಿ ಪ್ರಾಣ ಕೊಟ್ಟರೆ ನಮ್ಮ ಸಾಲ ತೀರಬಲ್ಲದೆ? ಖಂಡಿತ ಇಲ್ಲ. ಸಾಲಕ್ಕಾಗಿ ಹೆದರಿ ಪ್ರಾಣ ಬಿಟ್ಟಿದ್ದರೆ ಇಷ್ಟೊತ್ತಿಗೆ ನಮ್ಮಂತ ರೈತ ಕುಲ ನಾಶವಾಗಿ ಹೋಗುತ್ತಿತ್ತು. ರೈತರಾದ ನಾವು ಗಟ್ಟಿ ಮನಸ್ಸಿನ ಜಟ್ಟಿಗಳು. ಆ ಬ್ರಹ್ಮ ಪ್ರತಿಯೊಬ್ಬನ ಸಾವಿನ ದಿನ ಬರೆದದ್ದಾಗಿದೆ. ಆದರೆ ಆ ದಿನ ಬರುವವರೆಗೂ ಕಾಲಹರಣ ಮಾಡೋಣ. ಧೈರ್ಯಂ ಸರ್ವತ್ರ ಸಾಧನಂ, ಹಿಂದೆ ಹಿರಿಯರು ಹೇಳಲಿಲ್ಲವೇ? ನೀನು ವಿಚಾರ ಮಾಡಬೇಡ, ನಮ್ಮ ಹಣೆ ಬರದಲ್ಲಿ ಇದ್ದಂತಾಗುತ್ತದೆ. ಅಂಬಲಿ ಮಾಡಲು ಏನೂ ಇಲ್ಲ ಅಂದೆಲ್ಲ. ನಾನು ಊರೊಳಗೆ ಹೋಗಿ ಅಂಬಲಿ ಮಾಡಲು ಪಾತ್ರೆ ತರುತ್ತೇನೆ, ನೀನು ಜೋಪಾನ. ಆಯ್ತು ರೀ, ಬೇಗ ಬಂದ್ಬಿಡಿ. ಆಯ್ತು, ಬೇಗ ಬರ್ತೀನಿ. ಮಾದೇವ, ಮಾದೇವ, ಸಾವುಕಾರ, ಆ ಮಾದೇವನ ಮನಿ ಎಷ್ಟು ಸುಂದರವಾಗಿದೆ ನೋಡ್ರಿ. ಆ ರಾಮಾಯಣದೊಳಗ ರಾಮ ಸೀತನ ವನವಾಸಕ್ಕೆ ಹೋದಾಗ ಹಾಕಿದ ಗುಡಿಸಲಿನ ತರನ ಇದ್ದಂಗ ಐತ್ರಿ ಅಪ್ಪ. ಲಕ್ಷ್ಮೀಪತಿ, ಹಾಗಾದರೆ ನಾನು ಆ ರಾಮಾಯಣದಲ್ಲಿ ಬರುವ ರಾವಣನಾಗಲೇಬೇಕು. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮೀಪತಿ, ಮೊದಲು ಮನೆಗೆ ಬಂದ ಅತಿಥಿಯನ್ನು ಗೌರವಿಸುವುದಕ್ಕೆ ಹೇಳು. ಸಾವುಕಾರ, ದೇವರು ಕೂಡಿಸಿಕೊಟ್ಟಂಗ ಆತ್ರಿ ಅಪ್ಪ. ಯವ್ವ ಸಕ್ಕುಬಾಯಿ, ನಿಮಗ ಇರಾಕ ಜಾಗ ಕೊಟ್ಟು ಸಾಲ ಕೊಟ್ಟ ಶ್ರೀಮಂತರ ವಾಯವ ಇವ್ರ. ನೋಡು ಸಕ್ಕುಬಾಯಿ, ಯಾವತ್ತು ನಿಮ್ಮಂತ ಬಡಪಾಯಿಗಳಿಂದ ನನ್ನ ಹಣ ಮುಟ್ಟಿಸಲು ಮತ್ತೆ 7 ಜನ್ಮ ಎತ್ತಿ ಬಂದರೂ ಸಾಧ್ಯವಿಲ್ಲ. ಆದ್ದರಿಂದ ನಾನು ಹೇಳಿದಂತೆ ನೀನು ಒಪ್ಪಿದರೆ. ಯವ್ವ ಸಕ್ಕುಬಾಯಿ, ನಿಮ್ಮ ಮನೆ ನಿಮಗ ಬಿಟ್ಟು ಕೊಡ್ತಾರ ವಾಯವ್ವ. ಬಾಕಿ ಉಳಿದ ಸಾಲ ಮನ್ನಾ ಮಾಡ್ತಾರೋ
ಸಕ್ಕುಬಾಯಿ, ಯಾವತ್ತು ನಿನ್ನನ್ನು ನಾನು ನೋಡಿದನೋ ಅವತ್ತೇ ನಿನ್ನ ಮೇಲೆ ನನ್ನ ಮನಸ್ಸಾಗಿದೆ. ಸಾವ್ಕಾರ್ರೆ, ಏ ಹೆಣ್ಣೆ, ನೀನು ಒಪ್ಪಿದರೆ ನಿನ್ನನ್ನು ಬಂಗಾರದ ಮಂಚದ ಮೇಲೆ ಉಯ್ಯಾಲೆ ಆಡಿಸುತ್ತೇನೆ. ಈ ವಿಷಯ ಯಾರಿಗೂ ಗೊತ್ತಾಗುವುದಿಲ್ಲ. ಈ ಯೌವನ ತುಂಬಿದ ದುಂಡಾದ ಶರೀರವನ್ನು ಒಪ್ಪಿ ಅಪ್ಪುವ. ಬೇಡ ಸಾವ್ಕಾರ್ರೆ, ಈಗಾಗಲೇ ನಾನು ತುಂಬಾ ನೊಂದು ಬಿಟ್ಟಿದ್ದೇನೆ. ಮತ್ತಷ್ಟು ನನ್ನ ಹಿಂಸಿಸಬೇಡಿ. ನಾನು ಪತಿವ್ರತೆಯಾಗಿ ಬದುಕಬೇಕೆಂದವಳು. ದಯವಿಟ್ಟು ನನ್ನ ಆಸೆಯನ್ನು ಬಿಟ್ಟು ಹೊರಟೋಗಿ. ಯವ್ವ, ಸಕ್ಕುಬಾಯಿ, ನಮ್ಮ ಸಾವುಕಾರ ಮಂಚಕ್ಕ ರಾಣಿ ಆಗುವ ಯವ್ವ. ಹೊರಟು ಹೋಗಲು ಬಂದಿಲ್ಲ ಸಕ್ಕುಬಾಯಿ. ನಾನು ಒಮ್ಮೆ ಮನಸ್ಸು ಮಾಡಿದರೆ ಮುಗಿಯಿತು. ನನ್ನ ಸರ್ವಸ್ವವನ್ನು ದಾರಿ ಎರೆದಾದರೂ ಅದನ್ನು ಪಡೆದುಕೊಳ್ಳುವ ಅಭ್ಯಾಸ ನನ್ನದು. ಸಾವ್ಕಾರ್ರೆ, ಆದಿ ಕಾಲದ ಮಾನವರನ್ನು ಸ್ವಲ್ಪ ನೆನಪಿಸಿಕೊಳ್ಳಿ. ಆ ರಾವಣ ಜಾನಕಿ ದೇವಿ ಹಂಬಲದಿಂದ ಅಳಿದು ಹೋದ. ಇನ್ನು ನೀನು ನನ್ನನ್ನು ಮುಟ್ಟಲು ಬಂದರೆ ಮುಂದಿನ ಜನ್ಮದಲ್ಲಿ ಹಂದಿಯಾಗಿರು. ನಿನ್ನ ಆಳು ಪುರಾಣ ನನಗೆ ಬೇಕಾಗಿಲ್ಲ. ಅದು ಆಯುಗ, ಇದು ಕಲಿಯುಗ, ಅಂದರೆ ಕಲಿಗಾಲ. ದುರಾತ್ಮ, ಆ ರಾಮಾಯಣದಲ್ಲಿ ರಾವಣ ಹೆಣ್ಣಿಗಾಗಿ ಮಣ್ಣು ತಿಂದ. ಇನ್ನು ದುರ್ಯೋಧನ ಸೋತೆ ಹೋದ. ಇನ್ನು ನೀನು ನನ್ನನ್ನು ಮುಟ್ಟಲು ಬಂದರೆ ನಿನ್ನ ರುಂಡವನ್ನು ಕತ್ತರಿಸಿ ನನ್ನ ಮನೆ ಬಾಗಿಲಿಗೆ ಜೋದು ಬಿಡಬೇಕಾಗಿದೆ. ಬಲು ಎಚ್ಚರ. ಏಣ್ಣೆ, ಅತಿ ಆಯ್ತು ನಿನ್ನ ಈ ಕ್ರಾಂತಿ. ಒತ್ತಾಯ ಒಳ್ಳೆಯದಲ್ಲ. ಕೈಯಲ್ಲಿರುವ ಆಯುಧವನ್ನು ಬಿಟ್ಟು ಸುಮ್ಮನೆ ಒಪ್ಪಿ ಅಪ್ಪು ಬಾಯಿ ಅವನ ತುಂಬಿದ ದುಂಡಾದ ಶರೀರವನ್ನ. ಬಡ ಹೆಣ್ಣು ಮಕ್ಕಳ ಶೀಲದಲ್ಲಿ ಶ್ರೀಮಂತರ ಚೆಲ್ಲಾಟ. ಯಪ್ಪ ಮಹೇಂದ್ರಪ್ಪ, ನಂದೇನ ತಪ್ಪಿಲ್ವೋ ಯಪ್ಪ. ನನ್ನ ವಯಸ್ಸರ ನೋಡಿ ಕ್ಷಮಾ ಮಾಡು ಯಪ್ಪ. ಯಾರು? ಮಹೇಂದ್ರ? ಬೇಡ ಮಹೇಂದ್ರ. ಈ ಪಾಂಡವಪುರಕ್ಕೆ ಕಾರಣನಂತಿರುವ ನನ್ನನ್ನು ಕೆಣಕುವುದು, ಆಯ್ದ ಕಬ್ಬಿಣ ಹಿಡಿಯುವುದು ಎರಡೂ ಒಂದೇ. ಸುಮ್ಮನೆ ನನ್ನ ವಿಷಯ ಇಲ್ಲಿಗೆ ಬಿಟ್ಟು ಹೊರಟು ಹೋಗು. ಹೋಗ್ತೀನಿ ರುದ್ರೇಗೌಡ, ಹೋಗ್ತೀನಿ. ಅಂದು ಆದರೆ ನಿನ್ನ ಈ ಕೃತ್ಯಕ್ಕೆ ತಕ್ಕ ಪಾಠ ಕಲಿಸಿ ಹೋಗ್ತೀನಿ. ಅಂದು ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಭರಣ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದ. ಇಂದು ನನ್ನ ಮಾನ ಕಾಪಾಡಲು ಈ ಕಲಿಯುಗದ ಕೃಷ್ಣ ಬಂದ. ಬೇಡ ಮಹೇಂದ್ರ, ಅವಳ ಹೊಗಳಿಕೆ ಮಾತು ಕೇಳದೆ ಹೊರಟು ಹೋಗು ಇಲ್ಲಿಂದ. ಹೋಗ್ತೀನಿ ರುದ್ರೇಗೌಡ, ಹೋಗ್ತೀನಿ. ಆದರೆ ನಿನ್ನ ಈ ಕೃತ್ಯಕ್ಕೆ ತಕ್ಕ ಪಾಠ ಕಲಿಸಿ ಹೋಗ್ತೀನಿ. ಲೇ ಮಹೇಂದ್ರ, ನಾನು ಬೆಂಕಿ ಅಂತ ಗೊತ್ತಿದ್ದು ನನ್ನ ವೈಯಕ್ತಿಕ ವಿಷಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀಯಾ? ಇದು ನಿನ್ನ ಆಪತ್ತಿಗೆ ಕೂತು. ಏ ಗೌಡ, ನಿಂದು ಹವ ಇರ್ಬೋದು, ಬಟ್ ನಾ ಬಂದ ಮೇಲೆ
ಲಕ್ಷ್ಮೀಪತಿ ಹ ಹೋಗಲೇ ಹೋಗು. ಲಂಚ ಎಂಬ ಮಂಚವನ್ನು ಏರುತ್ತಿರುವ ಲುಚ್ಚಾನ ನಮಗನೇ. ಅಪ್ಪ, ಯಾವ ತಾಯಿ ಹೆತ್ತ ಮಗನಪ್ಪ ನೀನು? ನಿಮ್ಮ ಸಂಬಂಧಿಕರಾರು? ಸಂಬಂಧಿಕರ ಕಳೆದು ಹೋಗಿ ಎಷ್ಟೋ ದಿನಗಳಾಗಿವೆ. ಈ ಕಾಲದಲ್ಲಿ ಒಂಟಿಯಾಗಿರಬಾರದು. ಗಂಡಸರಿಲ್ಲದ ಮನೆಯನ್ನೇ ನೋಡುವರು ಇಂದಿನ ಕಾಮಾಂಧರು. ತಾಯಿ, ಯಾವ ಜನ್ಮದ ಋಣ ಸಂಬಂಧವಿದೆಯೇನೋ ಅಂತ ನನಗೆ ತಿಳಿಯದಾಗಿದೆ. ತಾಯಿ, ತೆಗೆದುಕೊಳ್ಳಿ ಈ ಹಣ. ಇದರಿಂದ ನಿಮ್ಮ ಉಪಜೀವನ ಮಾಡಿ. ನಿಮ್ಮ ಬಡತನ ನೋಡಿ ನನಗೆ ಸಹಾಯ ಮಾಡುವಂತ ನನ್ನ ತಾತ ಹೇಳುತ್ತಿದ್ದಾರೆ. ತುಂಬಾ ಖುಷಿ ಆಯ್ತಪ್ಪ. ಕಷ್ಟ ಕಾಲದಲ್ಲಿ ನೀನು ಬಂದು ಕೃಷ್ಣನ್ ತರ ಸಹಾಯ ಮಾಡದೆ ನಮಗೆ.